ಕಸ್ಟಡಿ ಅವಧಿ ಪೂರ್ಣಗೊಂಡ ಕಾರಣ ಈ ಡಿ ಗ್ಯಾಂಗ್ ಎಂದೇ ಬಣ್ಣಿಸಲಾಗುತ್ತಿರುವ ಎಲ್ಲ ಸದಸ್ಯರನ್ನ ಘನತೆವೆತ್ತ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಡಿ ಗ್ಯಾಂಗ್ ಹೇಗೆ ಹುಟ್ಕೋತು? ಆ್ಯಕ್ಚುಲಿ ಅದು ಡಿ ಗ್ಯಾಂಗು ಈ ವ್ಯಕ್ತಿಯಿಂದ ಹುಟ್ಟಿದ್ದಲ್ಲ. ಆ್ಯಕ್ಚುಲಿ ಒರಿಜಿನಲ್ ಡಿ ಗ್ಯಾಂಗ್ ಇಸ್ ದಾವೂದ್ ಗ್ಯಾಂಗ್. ಅದು ಸಾಮ್ಯತೆಗಳೇನಾದ್ರು ಕಂಡು ಬಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಯಾರೂ ಅಷ್ಟೇ. ಡಿ ಗ್ಯಾಂಗ್ ಅಂದರೆ ಅದು ಏನೋ ಇಲ್ಲೂ ಅದನ್ನೇ ಕರೀತಿದ್ದಾರೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ತನಿಖೆಗೆ ಸಹಕರಿಸ್ತಿಲ್ಲ ಆರೋಪಿಗಳು, ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಕೇಳಿ ಬಹಳ ಸ್ಪೆಸಿಫಿಕ್ ಆಗಿ ಪಿನ್ ಪಾಯಿಂಟ್ ಮಾಡಿ ದರ್ಶನ್, ವಿನಯ್, ಪ್ರದೂಷ್ ಮತ್ತು ಧನರಾಜನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆದುಕೊಂಡರು ವಾದ ಪ್ರತಿವಾದಗಳ ನಂತರ. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಪೊಲೀಸರು ತನಿಖಾಧಿಕಾರಿಗಳು ಹೊಸ ರಿಮಾಂಡ್ ಕಾಪಿ ಒಂದನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಡಿ ಗ್ಯಾಂಗ್ನ ಎಲ್ಲ ಮಾಹಿತಿಗಳು ಏನೇನಿವೆ ಎತ್ತ ಅಂತ. ಕಾಕತಾಳೀಯವೋ ಏನೋ ಎಂಬಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದ ಹೆಚ್ಚು ಕಡಿಮೆ ಈಚೆ ಆಚೆ ಸಂದರ್ಭದಲ್ಲೇ ವಿಧಾನಸೌಧದಲ್ಲಿ ಸಚಿವ ಸಂಪುಟದ ಸಭೆ ನಡೀತಾ ಇತ್ತು. ಈ ಸಭೆ ಪ್ರಾರಂಭವಾದ ಕೂಡಲೇ ನಮಗಿರುವ ಮಾಹಿತಿ ಅಥವಾ ಯಾರೋ ಮಂತ್ರಿಗಳದನ್ನು ಅನಧಿಕೃತವಾಗಿ ಹೇಳಿರುವ ರೀತಿಯಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಸಭೆಗೆ ಮೊದಲೇ ಆರಂಭದಲ್ಲೇ ಪ್ರಸ್ತಾಪಿಸಿದರಂತೆ.